ಹಲೋ ಫ್ರೆಂಡ್ಸ್, ಕೆಲವು ಪ್ಲ್ಯಾಂಟ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ವರ್ಷದಲ್ಲಿ ಯಾವ ಮಂತಲ್ಲಿ ಬೇಕಾದರೂ ನೀವು ಪ್ರೊಪಗೇಷನ್ ಮಾಡ್ಕೋಬೋದು ಅಥವಾ ರಿಪೋರ್ಟಿಂಗ್ ಕೂಡ ಮಾಡ್ಕೋಬೋದು. ಇಂಡೋರಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ನ, ನೆರಳಲ್ಲೇ ಬೆಳೆಯುವಂಥ ಗಿಡಗಳನ್ನ ಅಥವಾ ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡಗಳನ್ನ ವರ್ಷದ ಯಾವ ಮಂತಲ್ಲಿ ಬೇಕಾದರೂ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು. ವಿಂಟರ್ ಸೀಸನಲ್ಲಿ ರಿಪೋರ್ಟಿಂಗ್ ಮಾಡಿದರೆ ಯಾವ ಏರಿಯಾಗಳಲ್ಲಿ ತುಂಬ ಕೋಲ್ಡ್ ಇರುತ್ತೆ ಅಂಥ ಪ್ಲೇಸ್ಗಳಲ್ಲಿ ಬೆಳೆಯೋದು ಸ್ವಲ್ಪ ನಿಧಾನ ಆಗುತ್ತೆ. ಡಿಸೆಂಬರ್ ಜಾನ್ವರಿ ಮಂತಲ್ಲಿ ನೀವು ರಿಪೋರ್ಟಿಂಗ್ ಮಾಡಿರೋ ಗಿಡಗಳನ್ನ ಅಬ್ಸರ್ವ್ ಮಾಡಿ, ತುಂಬ ನಿಧಾನವಾಗಿ ಬೆಳೀತಾ ಇರುತ್ತೆ. ಅಥವಾ ಕೆಲವು ಸಲ ನಾವು ಹೇಗೆ ನೆಟ್ಟಿರ್ತೀವಿ ಅದೇ ರೀತಿ ಇರುತ್ತೆ, ಅದರಲ್ಲಿ ಯಾವ ಗ್ರೋತು ಕಾಣಿಸ್ತಾ ಇರಲ್ಲ. ಫೆಬ್ರವರಿ ತಿಂಗಳಿಂದ ಕ್ಲೈಮೇಟ್ ಚೇಂಜ್ ಆಗುತ್ತಲ್ಲ, ಅವಾಗ ಅಬ್ಸರ್ವ್ ಮಾಡಿ ಸ್ವಲ್ಪ ಬೇಗ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ. ನೀವು ನರ್ಸರಿ ಅವ್ರನ್ನ ಗಿಡ ತೊಗೋಬೇಕಾದ್ರೆ ಕೇಳಿ ಯಾವ ಮಂತಲ್ಲಿ ರಿಪೋರ್ಟಿಂಗ್ ಮಾಡ್ಬೋದು ಅಂತ. ಅವ್ರು ನೀವು ಕೇಳಿದಾಗಲೆಲ್ಲ ಇವಾಗಲೂ ಕೂಡ ಮನೆಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ರಿಪೋರ್ಟಿಂಗ್ ಏನೋ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಗಿಡದ ಗ್ರೋತ್ ಸ್ವಲ್ಪ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪ್ರೇಚರ್ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಅಂಥ ಟೈಮಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಈಗಾಗಲೇ ಕಟ್ಟಿಂಗ್ ಹಾಕೊಳ್ಳೋದಕ್ಕೆ, ರಿಪೋರ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈಗಾಗಲೇ ಜಾನ್ವರಿ ಲಾಸ್ಟ್ ವೀಕ್ ಆಗಿರೋದ್ರಿಂದ ನೀವು ಫೆಬ್ರವರಿ ತನಕನೂ ರಿಪೋರ್ಟಿಂಗ್ ಮತ್ತು ಕಟ್ಟಿಂಗ್ ಹಾಕೊಳ್ಳೋದನ್ನು ಮಾಡ್ಕೋಬೋದು. ನನ್ನ ಹಳೆ ವೀಡಿಯೋಸಲ್ಲೆಲ್ಲ ನಾನು ಹೇಳ್ತಾ ಇದ್ದೆ, ಮಾರ್ಚ್ ಎಂಡ್ ತನಕನೂ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು ಅಥವಾ ಹೊಸದಾಗಿ ಕಟ್ಟಿಂಗ್ ಹಾಕೋಬೋದು ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಇವಾಗ ರೀಸೆಂಟ್ ಇಯರ್ಸಿಂದ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು ನಿಮಗೆ ಗೊತ್ತು. ಜಾನ್ವರಿ ಆದ ತಕ್ಷಣ ಫೆಬ್ರವರಿಯಿಂದನೇ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗುತ್ತೆ. ತುಂಬ ಹೀಟ್ ಇದ್ದಾಗ, ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಾಗ ಹೊಸದಾಗಿ ಹಾಕುವಂಥ ಕಟ್ಟಿಂಗ್ಗಳು, ಹೊಸದಾಗಿ ರಿಪೋರ್ಟಿಂಗ್ ಮಾಡಿರೋವಂಥ ಗಿಡಗಳು ತುಂಬ ಬೇಗ ಬೆಳೆಯಲ್ಲ. ಇವಾಗ ನಮ್ಮ ಏರಿಯಾದಲ್ಲಿ ನೈಟ್ ಟೈಮಲ್ಲಿ 15 ಡಿಗ್ರಿವರೆಗಿರುತ್ತೆ, ಮಧ್ಯಾಹ್ನ ಟೈಮಲ್ಲಿ 25ಇಂದ 27 ಡಿಗ್ರಿವರೆಗಿರುತ್ತೆ. ಹಾಗಾಗಿ ಇವಾಗ ಕಟ್ಟಿಂಗ್ ಹಾಕೋದಕ್ಕೆ, ರಿಪೋರ್ಟಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಟೆಂಪ್ರೇಚರ್ ಇಲ್ಲದೆ ಹೋದರೂ ಪರವಾಗಿಲ್ಲ, ನೈಟಲ್ಲಿ ಕೂಲಾಗಿರಬೇಕು, ಮಧ್ಯಾಹ್ನ ಟೈಮು ಹೀಟ್ ಇರಬೇಕು. ಈ ರೀತಿ ಕ್ಲೈಮೇಟ್ ಫೆಬ್ರವರಿ ಎಂಡ್ವರೆಗಿರುತ್ತೆ. ಅಲ್ಲಿ ತನಕ ನಾವು ಕಟ್ಟಿಂಗ್ಗಳನ್ನ ಹಾಕೋಬೋದು. ವಿಂಟರ್ ಸೀಸನಲ್ಲಿ ಹೂ ಬಿಡೋ ಅಂತ ಕೆಲಾಂಚೋ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದ್ರದ್ದು ಕಟ್ಟಿಂಗ್ ಹಾಕೋದನ್ನು ನಾನು ತೋರಿಸಿದ್ದೆ. ಅದರ ಅಪ್ಡೇಟ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವು ಗಿಡಗಳಲ್ಲಿ ಹೂ ಬಂದಿಲ್ಲ. ಇದರಲ್ಲಿ ಉದ್ದ ಇರೋ ಕಟ್ಟಿಂಗ್ಗಳು ಬೇಗ ಗ್ರೋತ್ ಆಗುತ್ತೆ, ಬೇಗ ಹೂ ಬರುತ್ತೆ ಅಂತ ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ರೀತಿ ನೋಡಿ, ಉದ್ದ ಇರೋ ಕಟ್ಟಿಂಗಲ್ಲೆಲ್ಲ ಹೂ ಬಂದಿದೆ. ಕೆಲವು ಕಟ್ಟಿಂಗ್ಗಳು ತುಂಬ ಚಿಕ್ಕದಾಗಿತ್ತು, 2 ಇಂಚಷ್ಟು ಉದ್ದ ಇತ್ತು. ಅದೆಲ್ಲ ಇವಾಗ ಗ್ರೋತ್ ಕಾಣಿಸ್ತಾ ಇದೆ. ಇದು ವಿಂಟರ್ ಸೀಸನ್ ಫ್ಲವರ್ ಆದರೂ ಕೂಡ ಮೇ ಎಂಡ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಯಾವ್ಯಾವ ಕಟ್ಟಿಂಗ್ಗಳು ಇನ್ನೂ ಚಿಕ್ಕದಾಗೇ ಇದೆ ಅದೆಲ್ಲ ಸ್ವಲ್ಪ ಲೇಟಾಗಿ ಹೂ ಬರುತ್ತೆ. ಇವಾಗ ಜಾನ್ವರಿ ಲಾಸ್ಟ್ ವೀಕಲ್ಲಿ ನಾನು ಕೆಲವು ಕಟ್ಟಿಂಗ್ಗಳನ್ನ ಹಾಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಈಸಿಯಾಗಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ಕೋಕೋ ಕಾಯಿನ್ ಅಂತ ಹೇಳ್ತಾರೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ಕೋಕೋ ಪಿಟನ್ನ ಈ ರೀತಿ ಒಂದು ಕಾಟನ್ ಕವರ್ ಒಳಗೆ ಕಂಪ್ರೆಸ್ ಮಾಡ್ದಂಗೆ ತುಂಬ ಚಿಕ್ಕದಾಗಿ ಮಾಡಿ ಹಾಕಿರ್ತಾರೆ. ಈ ಕೋಕೋಪಿಟ್ಟಿಗೆ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಾಗ ಆ ಕೋಕೋಪಿಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾವು ನೀರು ಹಾಕಿ 15 ನಿಮಿಷಕ್ಕದು ಎಕ್ಸ್ಪ್ಯಾಂಡ್ ಆಗುತ್ತೆ. ಒಂದೊಂದ್ಸಲ ಅರ್ಧ ಗಂಟೆ ಕೂಡ ತಗೋಬೋದು. ಕೆಲವು ತುಂಬ ಟೈಟ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲೇ ಅದನ್ನು ಮುಳುಗಿಸಿಟ್ಟಿದ್ದೀನಿ. ಕಟ್ಟಿಂಗ್ ಹಾಕಿರೋ ವಿಡಿಯೋನ ನಾನು ಜಾಸ್ತಿ ದಾಸವಾಳ ಗಿಡದಲ್ಲೇ ತೋರಿಸಿದ್ದೀನಿ. ಈ ಸಲ ನಾನು ರಬ್ಬರ್ ಪ್ಲ್ಯಾಂಟನ್ನ ಯಾವ ರೀತಿ ಕಟ್ಟಿಂಗ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಗಿಡದ ಮಧ್ಯದಲ್ಲಿ ನೀವು ನೋಡ್ಬೋದು, ಇದು ಲಾಸ್ಟ್ ಇಯರ್ ಕಟ್ ಮಾಡಿರೋದು. ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲಿ 2 ಬ್ರಾಂಚಸ್ ಹೊರಡುತ್ತೆ. ಅದೇ ರೀತಿ ಈ ರಬ್ಬರ್ ಪ್ಲಾಂಟಲ್ಲಿ ಕೂಡ ನೋಡಿ 2 ಕಡೆನೂ ಬ್ರಾಂಚಸ್ ಇದೆ. ಈ ರೀತಿ ಇರೋ ಬ್ರಾಂಚಸ್ನ ಯಾವ ರೀತಿ ಕಟ್ಟಿಂಗ್ ತಗೋಬೇಕು ಅಂತ ಅಂದರೆ, ಈಗ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹೊಸದಾಗಿ ಯಾವುದೇ ರೀತಿ ಚಿಗುರು ಬರಲ್ಲ, ಮೇಲೆ ಗಿಡ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಇದನ್ನು ಮೇನ್ ಸ್ಟೆಮ್ ಪಕ್ಕದಲ್ಲಿ ಕಟ್ ಮಾಡಬಾರ್ದು. ಮೇನ್ ಸ್ಟೆಮ್ ಪಕ್ಕದಿಂದನೇ ಕಟ್ಟಿಂಗ್ ತಗೋಬಾರ್ದು. 1.5 ಇಂದ 2 ಇಂಚ್ ಆದರೂ ಗ್ಯಾಪ್ ಕೊಡಬೇಕು. ಆವಾಗ ಆ ಕಟ್ಟಿಂಗ್ ನಾವು ತೊಗೊಂಡಿದ್ದೀವಲ್ಲ ಅದರಿಂದ ಇನ್ನೂ 2 ಹೊಸ ಬ್ರಾಂಚಸ್ ಬರುತ್ತೆ. ನಾವು ಪಕ್ಕದಲ್ಲೇ ತಗೊಂಡ್ರೆ ಅದರಿಂದ ಹೊಸದಾಗಿ ಅಲ್ಲಿಂದ ಚಿಗುರು ಬರೋದಕ್ಕೆ ಜಾಗ ಇರಲ್ಲ. ರಬ್ಬರ್ ಪ್ಲಾಂಟ್ ಕಟ್ ಮಾಡಿದ ತಕ್ಷಣ ಅದರಲ್ಲಿ ಈ ರೀತಿ ಹಾಲಿನ ರೀತಿ ಬರುತ್ತೆ. ಇದು ಪೂರ್ತಿ ಇಳ್ದೋಗೋವರೆಗೆ ಹಾಗೆ ಬಿಡಬೇಕು. ಇನ್ನೊಂದು ಬ್ರಾಂಚ್ ಇದೆಯಲ್ಲ, ಇದು ಸ್ವಲ್ಪ ಜಾಸ್ತಿ ಉದ್ದ ಇದೆ. ಇಷ್ಟು ಉದ್ದನೂ ಕಟ್ಟಿಂಗ್ ಹಾಕಿದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಉದ್ದ ಜಾಸ್ತಿನೇ ಗ್ಯಾಪ್ ಬಿಟ್ಬಿಟ್ಟು ನಾನು ಕಟ್ ತಗೊಳ್ತಾ ಇದ್ದೀನಿ. ಕಟ್ ಮಾಡಿ ಸ್ವಲ್ಪ ಹೊತ್ತಿನ ತನಕ ಇದರಲ್ಲಿ ಹಾಲು ಸೋರ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಆಮೇಲೆ ನೆಡ್ತೀನಿ.
ರಬ್ಬರ್ ಪ್ಲ್ಯಾಂಟ್ ಎಲೆಗಳು ತುಂಬ ಭಾರ ಇರುತ್ತೆ, ಹಾಗಾಗಿ ಇಷ್ಟೂ ಎಲೆಗಳ ಜೊತೆ ನಾವು ಈ ಕಟ್ಟಿಂಗ್ನ ನೆಡೋಕ್ಕಾಗಲ್ಲ. ಈ ಎಲೆಗಳನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ಎಲೆಗಳು ಕಟ್ ಮಾಡಿದ ಮೇಲೆ ಇದೆಲ್ಲ ವೇಸ್ಟ್ ಆಗಲ್ಲ, ಎಲೆಯಿಂದ ಕೂಡ ನಾವು ಪ್ರೊಪಗೇಷನ್ ಮಾಡ್ಬೋದು. ಹಾಗಾಗಿ ಆ ಎಲೆಗಳನ್ನೂ ಕೂಡ ನಾನು ನೆಡ್ತಾ ಇದ್ದೀನಿ. ರಬ್ಬರ್ ಪ್ಲ್ಯಾಂಟಲ್ಲಿ ಗಿಡದ ಮಧ್ಯದಿಂದನೇ ಎಲೆಗಳು ಹೊರಡೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್, ಫಸ್ಟ್ ಬರಬೇಕಾದ್ರೆ ಎಲೆ ಇದೇ ರೀತಿ ಇರುತ್ತೆ, ಆಮೇಲೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಈ ಕಟ್ಟಿಂಗಲ್ಲಿ ಇದೊಂದು ಎಲೆನ ಬಿಟ್ಟಿರ್ತೀನಿ. ಇವಾಗ ಕೋಕೋಪೀಟ್ನ ನೋಡೋಣ. ಇದೆಲ್ಲ ನೀರು ತುಂಬಿಕೊಂಡು ಎಕ್ಸ್ಪ್ಯಾಂಡ್ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ಕೋಕೋಪೀಟ್ ಗಟ್ಟಿಯಾಗಿದ್ರೆ ಅದನ್ನು ನಾವು ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸಾಫ್ಟ್ ಮಾಡ್ಕೋಬೇಕು. ಈ ಕೋಕೋಪೀಟ್ ಕಾಯಿನಲ್ಲಿ ನೀವು ಸೀಡ್ಸ್ ಬೇಕಾದರೂ ಬೆಳಿಬೋದು, ಕಟ್ಟಿಂಗ್ ಬೇಕಾದರೂ ಬೆಳಿಬೋದು. ಯಾವ ಗಿಡನೂ ಬೇಕಾದರೆ ನೀವು ಇದೇ ರೀತಿ ಕಟ್ಟಿಂಗ್ ಹಾಕಿಬಿಟ್ಟು ಬೆಳಿಬೋದು. ಸೀಡ್ಸ್ ಕೂಡ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ, ಕಟ್ಟಿಂಗಲ್ಲಿ ಕೂಡ ತುಂಬ ಬೇಗ ಬೇರ್ಗಳು ಬರುತ್ತೆ. ನನ್ನ ಲಾಸ್ಟ್ ವಿಡಿಯೋ ಜಿರೇನಿಯಂ ವಿಡಿಯೋದಲ್ಲಿ ಕೂಡ ಇದನ್ನು ನಾನು ತೋರಿಸಿದ್ದೆ. ನರ್ಸರಿಯವರು ಕೂಡ ಇದೇ ಮೆಥಡಲ್ಲಿ ಕೋಕೋಪೀಟ್ ಕಾಯಿನೊಳಗೆ ಕಟ್ಟಿಂಗ್ ಹಾಕಿಬಿಟ್ಟು ಬೆಳೀತಾರೆ. ಇದು ಕಟ್ಟಿಂಗ್ ಹಾಕಿ ಬೆಳೆಯೋದಕ್ಕೆ ತುಂಬ ಈಸಿನೂ ಆಗುತ್ತೆ, ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಈ ಕಟ್ಟಿಂಗಲ್ಲಿ ನೋಡಿ ಪಕ್ಕದಲ್ಲೇ ಗೆಣ್ಗಳಿದೆ, ನೋಡ್ಸ್ ಇದೆ. ಇದರಲ್ಲಿ 2 ಗೆಣ್ಗಳಾದರೂ ಕೋಕೋಪೀಟ್ ಒಳಗೆ ಹೋಗೋ ಹಾಗೆ ಹಾಕಬೇಕು. ಒಂದರಲ್ಲಿ ಬೇರ್ ಬರಲಿಲ್ಲ ಅಂದರೆ ಇನ್ನೊಂದರಲ್ಲಾದರೂ ಬೇರ್ ಬಂದೇ ಬರುತ್ತೆ. ಕಟ್ಟಿಂಗ್ ಯಾವುದ್ರಲ್ಲೇ ಹಾಕಿದ್ರು ಅದು ಬೇರ್ ಕೊಡೋ ತನಕ ಶೇಕ್ ಆಗಬಾರ್ದು. ನಾನು ಇದನ್ನು ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಕಟ್ಟಿಂಗ್ಗಳನ್ನ ಇಟ್ಬಿಟ್ಟು ಟೈಟಾಗಿ ಕೂತ್ಕೊಳ್ಳೋ ಥರ ಒಂದೇ ಕಡೆ ತೆಗೆದಿಡ್ತೀನಿ. ಈ ಪಾಟಲ್ಲಿ ಇನ್ನೂ ಒಂದಷ್ಟು ಕಟ್ಟಿಂಗ್ಗಳನ್ನ ಇದೇ ರೀತಿ ಹಾಕ್ಕೊಂಡು ಒಂದ್ರ ಪಕ್ಕ ಒಂದು ಇಟ್ಬಿಟ್ಟು ಈ ಪಾಟನ್ನು ನೆರಳಿರೋ ಕಡೆ ತೆಗೆದಿಡ್ತೀನಿ. ಗಾರ್ಡನಿಂಗ್ ಅನ್ನೋದು ಒಂದೆರಡು ಸಲಕ್ಕೆ ಬರೋ ಅಂಥದ್ದಲ್ಲ. ನಾವು ಕಲಿತಾ ಎಕ್ಸ್ಪೀರಿಯನ್ಸಿಂದನೇ ನಮಗೆ ಗಾರ್ಡನಿಂಗ್ ಚೆನ್ನಾಗಿ ಮಾಡೋಕ್ಕೆ ಆಗೋದು. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಆ ಗಿಡಗಳನ್ನ ಅಬ್ಸರ್ವ್ ಮಾಡಬೇಕು. ಆವಾಗಲೇ ನಮಗೆ ಸರಿಯಾಗಿ ಗೊತ್ತಾಗೋದು ಆ ಗಿಡನ ಯಾವ ರೀತಿ ಕೇರ್ ಮಾಡ್ಬೋದು ಅಂತ. ಇದೆಲ್ಲ ನ್ಯಾಸ್ಟ್ರಾಟಮ್ ಗಿಡಗಳು. ಇದರದ್ದು ಸೀಡ್ಸ್ ಹಾಕಿದಾಗ ನಾನು ತೋರಿಸಿದ್ದೆ. ಇವಾಗ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಆದರೆ ಇನ್ನೂ ಹೂ ಬಂದಿಲ್ಲ. ಇದರಲ್ಲಿ ಹೂ ಬಂದರೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾನೆ ಇರುತ್ತೆ. ಆದರೆ ಎಲೆನೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಇದ್ರ ಹೂವು ನೋಡೋಕ್ಕೆ ಮಾರ್ನಿಂಗ್ ಗ್ಲೋರಿ ಹೂ ರೀತಿಯೇ ಇರುತ್ತೆ. ಇದರಲ್ಲಿ ಇವಾಗ ಹೂ ಬಿಡೋಕ್ಕೆ ಶುರುವಾದರೆ ಜೂನ್ ತನಕ ಹೂ ಬರ್ತಾನೆ ಇರುತ್ತೆ. ಈ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಿರೋದು ನಿಮಗೆಲ್ಲ ಗೊತ್ತಿರ್ಬೋದು. ಇದ್ರ ಹೆಸರು ರೆಡ್ ರಾಬಿನ್ ಅಥವಾ ರೆಡ್ ಟಿಪ್ ಫುಟೋನಿಯಾ ಅಂತ. ಈ ಗಿಡಗಳ ವಿಶೇಷ ಏನು ಅಂತ ಅಂದರೆ ಯಾವುದೇ ಹೊಸ ಚಿಗುರು ಬಂದ್ರೂ ಅದು ರೆಡ್ ಕಲರ್ ಆಗಿ ಬರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗ್ರೀನ್ ಆಗಿ ಚೇಂಜ್ ಆಗುತ್ತೆ. ಈ ಗಿಡ ಇವಾಗ ಡಲ್ ಆಗಿತ್ತು, ಹಾಗಾಗಿ ಈ ಗಿಡನ ಪೂರ್ತಿ ಕಟ್ಟಿಂಗ್ ಮಾಡಿಬಿಟ್ಟು ನಾನು ಈ ಪಾಟ್ಗಳು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಅದೇ ಗಿಡಗಳು. ಅದನ್ನು ಹಿಂದಕ್ಕೆ ನೆರಳಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಫೆಬ್ರವರಿಯಿಂದ ಇದರಲ್ಲಿ ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ಹೊಸ ಚಿಗುರು ಬಂದಾಗ ಅದರಲ್ಲಿ ರೆಡ್ ಕಲರ್ ಆಗೇ ಬರುತ್ತೆ. ಹಾಗಾಗಿ ಈ ಗಿಡನ ಫುಲ್ ಕಟ್ಟಿಂಗ್ ಮಾಡಿದ್ದೀನಿ. ಆ ಪಾಟ್ಗಳ ಮುಂದೆ ಬೋನ್ಸಾಯ್ ಪಾಟಲ್ಲಿ ಇದೆಯಲ್ಲ ಅದೆಲ್ಲ ಜೇಡ್ ಪ್ಲ್ಯಾಂಟ್ಗಳು. ಈ ಜೇಡ್ ಪ್ಲ್ಯಾಂಟ್ಗಳನ್ನೇ ನಾನು ಬೋನ್ಸಾಯ್ ರೀತಿ ಬೆಳೆಸಿದ್ದೀನಿ. ಇದರಲ್ಲಿ 2 ರೀತಿ ಜೇಡ್ ಪ್ಲ್ಯಾಂಟ್ಗಳನ್ನ ಬೆಳೆಸಿದ್ದೀನಿ. ಆ್ಯಂಥೋರಿಯಂ ಗಿಡಗಳಲ್ಲೆಲ್ಲ ಹೂವು ಇವಾಗ ತುಂಬ ಚೆನ್ನಾಗಿದೆ. ಕೂಲಾಗಿರೋ ಕ್ಲೈಮೇಟ್ ಇದ್ದಾಗ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ವಿಂಟರ್ ಸೀಸನ್ ತನಕ ಇದನ್ನು ಮೇಂಟೈನ್ ಮಾಡೋದು ಈಸಿ. ಆಮೇಲೆ ಸಮ್ಮರ್ ಸ್ಟಾರ್ಟ್ ಆದಾಗ ಆವಾಗಲೇ ಈ ಆ್ಯಂಥೋರಿಯಂ ಗಿಡಗಳು ಸ್ವಲ್ಪ ಹಾಳಾಗೋದು. ಹೀಟ್ ಜಾಸ್ತಿ ಇದ್ದಾಗ ಮೇಂಟೈನ್ ಮಾಡೋದು ಕಷ್ಟ. ದಿನಕ್ಕೆ 2 ಟೈಮ್ ಆದರೂ ಶವರ್ ಕೊಡಲೇಬೇಕಾಗತ್ತೆ. ಪೈಪಲ್ಲಿ ನೀರನ್ನು ಬೆಳಗ್ಗೆ ಮತ್ತು ಸಂಜೆ ಚಿಕ್ಕದಾಗಿ 2 ಟೈಮ್ ಎಲೆಗಳ ಮೇಲೆ ಮತ್ತು ಹೂವಿನ ಮೇಲೆ ಮಾತ್ರ ಸ್ಪ್ರೇ ಮಾಡಬೇಕು. ಈ ಗಿಡಗಳ ಹೆಸರು ಬ್ರೊಮೇಲಿಯಾಡ್ಸ್ ಅಂತ. ಇದರಲ್ಲಿ ವರ್ಲ್ಡಲ್ಲಿ ತಗೊಂಡ್ರೆ 1000ಕ್ಕಿಂತ ಜಾಸ್ತಿ ವೆರೈಟೀಸ್ ಇದೆಯಂತೆ. ಇದನ್ನು ಮೇಯ್ನಾಗಿ ಬೆಳೆಯೋದು ಇದ್ರ ಫಾಲಿಯೇಜಸ್ಗೋಸ್ಕರ. ನೋಡಿ ಎಲೆಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುತ್ತೆ. ನೋಡೋಕ್ಕೆ ಇದ್ರ ಎಲೆಗಳು ಒಂದೇ ರೀತಿ ಕಾಣಿಸುತ್ತೆ, ಆದರೆ ಒಂದೊಂದು ಎಲೆ ಮೇಲೂ ಡಿಸೈನ್ ಚೇಂಜ್ ಇರುತ್ತೆ, ಕಲರ್ ಚೇಂಜ್ ಇರುತ್ತೆ. ಈ ಬ್ರೊಮೇಲಿಯಾಡ್ಸಲ್ಲಿ ಕೆಲವು ವೆರೈಟೀಸಲ್ಲಿ ಮಾತ್ರ ಹೂ ಬರುತ್ತೆ. ಹೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಹೂ ಬಂದರೆ ಇದರಲ್ಲಿ 6 ತಿಂಗಳ ತನಕ ಈ ಹೂವು ಹಾಗೆ ಇರುತ್ತೆ. ಪುನಃ ಹೂ ಬರೋದು ತುಂಬ ಲೇಟ್ ಆಗುತ್ತೆ, 1 ರಿಂದ 1.5 ವರ್ಷ ಆಗುತ್ತೆ. ದಾಸವಾಳ ಗಿಡಗಳನ್ನ ರೀಪಾಟಿಂಗ್ ಮಾಡೋದಿದ್ರೆ ಅಥವಾ ಕಟ್ಟಿಂಗ್ ಹಾಕೊಳ್ಳೋದಿದ್ರೆ ಇವಾಗ ನೀವು ಫೆಬ್ರವರಿ ತಿಂಗಳಲ್ಲಿ ಹಾಕೋಬಹುದು. ಮಾರ್ಚ್ ತಿಂಗಳಲ್ಲಿ ಸೆಕೆ ತುಂಬ ಜಾಸ್ತಿ ಆಗಿದ್ರೆ, ಹೀಟ್ ಜಾಸ್ತಿ ಇದ್ರೆ
ರೀಪಾಟಿಂಗ್ ಮಾಡಿದರೆ ಅದು ರಿಕವರ್ ಆಗೋದು ಕಷ್ಟ. ಹಾಗಾಗಿ ಇವಾಗ ಟೆಂಪ್ರೇಚರ್ ಕರೆಕ್ಟ್ ಆಗಿದೆ. ದಾಸವಾಳ ಜೊತೆಗೆ ಬೇರೆ ಗಿಡಗಳನ್ನು ಕೂಡ ನೀವು ರೀಪಾಟಿಂಗ್ ಮಾಡ್ಕೊಳ್ಳೋದು ಅಥವಾ ಕಟ್ಟಿಂಗ್ ಹಾಕೊಳ್ಳೋದನ್ನ ಮಾಡ್ಕೋಬಹುದು. ಚಳಿಗಾಲದಲ್ಲಿ ದಾಸವಾಳ ಹೂವಿನ ಸೈಜು ತುಂಬ ಚಿಕ್ಕದಾಗಿರುತ್ತೆ, ಹಾಗೆ ಹೂ ಕೂಡ ತುಂಬ ಕಡಿಮೆ ಆಗುತ್ತೆ. ಇದು ಪ್ರತಿ ವರ್ಷ ಚಳಿಗಾಲದಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಥದ್ದು. ಸಿಂಗೋನಿಯಂ ಗಿಡಗಳಿದೆಯಲ್ಲ, ಇದರಲ್ಲಿ ನನ್ನ ಹತ್ರ ಈಗಾಗಲೇ 5 ವೆರೈಟೀಸ್ ಇತ್ತು. ಎಲೆಗಳು ಬೇರೆ ಬೇರೆ ರೀತಿ ಇರುತ್ತೆ. ಇದನ್ನು ಬೆಳೆಯೋದೇ ಫಾಲೇಜಸ್ಗೋಸ್ಕರ, ಅಂದರೆ ಎಲೆಗಳಿಗೋಸ್ಕರ. ಇದನ್ನು ಇಂಡೋರಲ್ಲಿ ಕೂಡ ಇಡ್ಬೋದು, ಸೆಮಿ ಶೇಡಲ್ಲಿ ಹೊರಗಡೆ ಕೂಡ ಇಡ್ಬೋದು. ಇನ್ನೂ 2 ಹೊಸ ವೆರೈಟಿಗಳನ್ನ ನಾನು ನರ್ಸರಿಯಿಂದ ತಂದಿದ್ದೀನಿ. ಇವೆರಡು ರೀತಿ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ. ಈ ಸಲ ಸೇವಂತಿಗೆ ಗಿಡದ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಒಂದಿಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಈ ವರ್ಷ ನಾನು ಸೇವಂತಿಗೆ ಗಿಡನ ಬೆಳೆದಿಲ್ಲ. ತುಂಬ ಗಿಡಗಳಿದ್ದರಿಂದ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಈ ಸೇವಂತಿಗೆ ಗಿಡನ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಯರ್ ಬೆಳೆಯೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಮ್ಮ ಅಮ್ಮನ ಮನೇಲಿ ಇದ್ದಂಥ ಗಿಡಗಳು, ಅಲ್ಲಿ ಹೋದಾಗ ತಗೊಂಡು ಬಂದಿರೋ ವಿಡಿಯೋ ಇದು.